ಈ ಶ್ರಮ್ ಕಾರ್ಡನ್ನು ಮಾಡಿಸಿ 4 ವರ್ಷ ಆಗಿದೆ, ಈ ಶ್ರಮ್ ಕಾರ್ಡನ್ನು ಮಾಡಿಸಿ 2 ವರ್ಷ ಆಗಿದೆ, ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬಿಟ್ಟು 1 ವರ್ಷ ಆಗಿದೆ. ಆದರೂ ಸಹ ಇಲ್ಲಿವರೆಗೂ ನಮಗೆ 3,000 ರೂಪಾಯಿ ಅಲ್ಲ 30 ಪೈಸನೂ ನಮ್ಮ ಒಂದು ಅಕೌಂಟ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೊತಾ ಇರ್ತೀರಾ ಅಥವಾ ಬೇರೆಯವ್ರ ಹತ್ರ ಹೇಳ್ತಾ ಇರ್ತೀರಾ. ಸೊ ಈ ಕಾರ್ಡ್ ಮಾಡಿಸೋದೇ ವೇಸ್ಟು, ಇದರಿಂದ ನಮ್ಗೆ 10 ರೂಪಾಯಿ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಈಗಾಗಲೇ ಈ ಶ್ರಮ್ ಕಾರ್ಡನ್ನು ಮಾಡಿಸಿಟ್ಕೊಂಡಿದ್ದೀರಾ. ಫಸ್ಟು ಈ ವಿಷಯವನ್ನು ಹೇಳ್ಬಿಡ್ತೀನಿ. ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ, ನಂತರ ನಾಮಿನಿ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಸೊ ಇನ್ನು ಯಾವ ವಯಸ್ಸಿನವ್ರು ಮಾಡಿಸ್ಬೋದಪ್ಪ ಅಂತ ಅಂದರೆ 16ರಿಂದ ಹಿಡಿದು 59 ವರ್ಷದೊಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಮಾಡಿಸ್ಕೋಬಹುದು. ಆದರೆ ಇವರು ಪ್ರತಿದಿನ ಕೂಲಿ ಮಾಡುವಂಥವ್ರಾಗಿರ್ಬೋದು ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡುವಂಥವ್ರಾಗಿರ್ಬೇಕಾಗಿರುತ್ತೆ. ಉದಾಹರಣೆಗೆ ಗೌರ್ಮೆಂಟ್ ಕೆಲಸ ಮಾಡುವಂಥವ್ರು ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ESA PF ಅನ್ನು ತಗೊತಾ ಇರ್ತಾರೆ ನೋಡಿ, ಅವರು ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಆಗೋದಿಲ್ಲ, ಮಾಡಿಸಿದ್ರು ಅದರ ಉಪಯೋಗ ಇರೋದಿಲ್ಲ. ಸೊ ಅವ್ರು ಬಿಟ್ಟು ಮಿಕ್ಕಿರೋ ಅಂಥವ್ರು ಏನು ಪ್ರತಿದಿನ ಕೆಲಸಕ್ಕೆ ಹೋಗಿ ಬರ್ತಾರೆ ಅಥವಾ ಪ್ರತಿದಿನ ಕೂಲಿಗೆ ಹೋಗಿ ಬರ್ತಾರೆ ಅಂತ ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ತುಂಬ ಜನ ಹೇಳ್ತಾ ಇದ್ರು ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಸೈಬರ್ ಹತ್ರ ಹೋಗ್ಬಿಟ್ಟು ತುಂಬ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊ ಬಂದ್ವಿ. ಆದರೆ ಇಲ್ಲಿವರೆಗೂ ನಮಗೆ 3,000 ರೂಪಾಯಿ ಎಲ್ಲ 30 ಪೈಸನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಬೇಜಾರಾಗ್ತಾ ಇರ್ಬೋದು. ಸೊ ಈ ಒಂದು ಕೆಲಸವನ್ನು ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಬರುತ್ತೆ. ಏನು ಆ ಕೆಲಸ ಏನು ಮಾಡಿದ್ರೆ ನಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ತಿಳಿಸ್ತೀನಿ. ಸೊ ಈ ವಿಡಿಯೋವನ್ನು ನೀವು ನೋಡಿದ್ರೆ ನೀವು ಬೇರೆಯವ್ರಿಗೂ ಸಹ ಮಾಹಿತಿಯನ್ನು ಕೊಡ್ತೀರಿ. ಆ ರೀತಿಯಾಗಿ ನಿಮಗೆ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತೀನಿ. ತುಂಬ ಜನ ಹೇಳ್ತಾ ಇದ್ರು ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ನಮ್ಮ ಒಂದು ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಸೈಬರ್ ಹತ್ರ ಗಂಟೆ ಕಾದ್ಬಿಟ್ಟು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊ ಬಂದ್ವಿ. ಆದರೆ 3,000 ರೂಪಾಯಿ ಎಲ್ಲ 30 ಪೈಸನೂ ನಮ್ಮ ಒಂದು ಅಕೌಂಟ್ಗೆ ಬಿದ್ದಿಲ್ಲ. ಯಾಕೆ ಏನು ಅನ್ನೋ ಡೌಟು ಸಾಧಾರಣವಾಗಿ ನಿಮ್ಗೆ ಇರುತ್ತೆ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ಯಾವ ಕಾರಣಕ್ಕೆ ನಿಮಗೆ 3,000 ರೂಪಾಯಿ ಬಂದಿಲ್ಲ ಅಂತ ತಿಳಿಸ್ತೀನಿ. ಆಗ ನೀವೇನು ಮಾಡ್ಬೋದಪ್ಪ ಅಂತ ಅಂದರೆ ಬೇರೆಯವ್ರಿಗೂ ಸಹ ಈ ಒಂದು ಮಾಹಿತಿಯನ್ನು ಅವ್ರಿಗೆ ತಿಳಿಸ್ಬೋದು. ಸೊ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬಿಟ್ಟು ಮನೆ ಒಳಗಡೆ ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿ 3,000 ರೂಪಾಯಿ ನಿಮಗೆ ಬರೋದಿಲ್ಲ. ಸೊ ಈ ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಸೊ ನೀವು ಕೇಳ್ಬೋದು ಏನು ಆ ಕೆಲಸ ಅದನ್ನು ಹೇಳಿ ಅಂತ ಹೇಳ್ಬಿಟ್ಟು. ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದಾದ್ಮೇಲೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಂತ ಒಂದು ಸ್ಕೀಮ್ ಇದೆ, ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕು. ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಸೊ ಇದಕ್ಕೆ ಎಲ್ಲಿ ರಿಜಿಸ್ಟರ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನೀವು ಕೇಳ್ಬೋದು. ನಿಮ್ಮ ಹತ್ತಿರದ CSC ಸೆಂಟರ್ ಅವರು ರಿಜಿಸ್ಟರ್ ಮಾಡ್ತಾರೆ. ಅಥವಾ ನೀವು ಈ ಶ್ರಮ್ ಕಾರ್ಡ್ ಮಾಡಿಸುವಾಗ ಯಾವೊಂದು ಅಕೌಂಟನ್ನು ಕೊಟ್ಟಿರ್ತೀರ ಅದೇ ಬ್ಯಾಂಕಿಗೆ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಬ್ಯಾಂಕ್ ಅವರೇ ರಿಜಿಸ್ಟರ್ ಮಾಡ್ತಾರೆ. ಆಗೇನಾಗುತ್ತೆ ಅಂತ ಅಂದರೆ ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಅಕೌಂಟ್ಗೆ ಏನಾಗುತ್ತೆ ಹಣ ಜಮಾ ಆಗ್ತಾ ಬರುತ್ತೆ. ಅದು ಯಾವ ರೀತಿ ಜಮಾ ಆಗುತ್ತಪ್ಪ ಅಂತ ಅಂದರೆ ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿದ್ದಾದಮೇಲೆ ನಿಮ್ಮ ಒಂದು ವಯಸ್ಸಿಗೆ ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ 18 ವರ್ಷ ಅಂದ್ಕೊಳ್ಳಿ. 18 ವರ್ಷ ಅಂತ ಅಂದರೆ ನಿಮ್ಮ ಒಂದು ಮೈನ್ ಅಕೌಂಟಿಂದ ಅಂದರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಮಾಡುವಾಗ ಅಥವಾ ಈ ಶ್ರಮ್ ಕಾರ್ಡ್ ಮಾಡುವಾಗ ಯಾವೊಂದು ಅಕೌಂಟನ್ನು ಕೊಟ್ಟಿರ್ತೀರಾ ಆ ಅಕೌಂಟಿಂದ ನಿಮಗೆ 18 ವರ್ಷ ಆಗಿದ್ರೆ 55 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟಿಂದ 55 ರೂಪಾಯಿ ಆಗ್ತಾರೆ. ಟೋಟಲ್ ಆಗಿ 110 ರೂಪಾಯಿ ಬಂದುಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಒಂದು ಅಕೌಂಟಿಂದ ಕಟ್ಟಾಗಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಸೇರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 18 ವರ್ಷ ಆಗಿರೋ ಅಂಥವ್ರಿಗೆ 55 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ. ಟೋಟಲ್ 110 ರೂಪಾಯಿ ಆಯಿತು. ಅದೇ ರೀತಿಯಾಗಿ ನಿಮ್ಮ ವಯಸ್ಸೇನಾದರೂ 20 ಆಗಿದ್ದರೆ ಪ್ರತಿ ತಿಂಗಳು 61 ರೂಪಾಯಿ ನಿಮ್ಮ ಒಂದು ಅಕೌಂಟಿಂದ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 61 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 122 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ವಯಸ್ಸು ಬಂದುಬಿಟ್ಟು 30 ವರ್ಷ ಆದರೆ ಪ್ರತಿ ತಿಂಗಳು 105 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 105 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 210 ರೂಪಾಯಿ ಆಗುತ್ತೆ. ಇದು ನಿಮ್ಮ ಒಂದು ಮೈನ್ ಅಕೌಂಟ್ಗೆ ಬರೋದಿಲ್ಲ. ಯಾವಾಗ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತಾರೋ ಆ ಒಂದು ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಇದು ಎಷ್ಟು ವರ್ಷ ಆಗುತ್ತೆ ಅಂತಂದರೆ 60 ವರ್ಷದ ತನಕ ಈ ರೀತಿಯಾಗಿ ನಿಮ್ಮ ಅಕೌಂಟಿಂದ ಕಟ್ಟಾಗ್ತಾ ಇರುತ್ತೆ. ನಮ್ಮ ಅಕೌಂಟಲ್ಲಿ ಎಷ್ಟು ಕಟ್ಟಾಗುತ್ತೋ ಆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಷ್ಟಾಕಿ
ಟೋಟಲ್ ಆಗಿ 60 ವರ್ಷ ತನಕ ಈ ರೀತಿ ಕಟ್ಟಾಗಿ ಆ ಒಂದು ಅಕೌಂಟಲ್ಲಿ ಹಣ ಸೇವ್ ಆಗ್ತಾ ಇರುತ್ತೆ. ಆ ಅಕೌಂಟಿಂದನೇ 60 ವರ್ಷದ ನಂತರ ನಮಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಕೊಡ್ತಾರೆ. ಈ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ವಯಸ್ಸು ಎಷ್ಟಿರಬೇಕಪ್ಪ ಅಂತ ಅಂದರೆ 18ರಿಂದ ಹಿಡಿದು 40 ವರ್ಷ ಒಳಗಡೆ ಇರೋರು ಮಾತ್ರ ಈ ಒಂದು ಸ್ಕೀಮ್ಗೆ ರಿಜಿಸ್ಟರ್ ಮಾಡ್ಕೋಬಹುದು. ಈ ಸ್ಕೀಮ್ಗೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 60 ವರ್ಷದ ನಂತರ 3,000 ರೂಪಾಯಿ ಬರೋದು. ಸೊ ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ಸರ್ ಈಗ ನಮಗೆ 41 ವರ್ಷ ಆಗಿದೆ, ಈ ಒಂದು ಸ್ಕೀಮ್ಗೆ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ರಿಜಿಸ್ಟರ್ ಮಾಡ್ಕೋಬಹುದು, ಆದರೆ ನಿಮ್ಮ ಒಂದು ಅಕೌಂಟಿಂದ ಕಟ್ ಆಗ್ತಾ ಇರುತ್ತೆ. ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ರೀತಿ ಹಣವನ್ನು ಹಾಕೋದಿಲ್ಲ ಈ ಒಂದು ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ. ನಿಮಗೆ ಏನಿದ್ರೂ ನೀವು ಕಟ್ಟಾಗುವ ಹಣಕ್ಕೆ ಬಡ್ಡಿಯನ್ನು ಹಾಕ್ಬಿಟ್ಟು, ಬ್ಯಾಂಕ್ ಕಡೆಯಿಂದ ಬಡ್ಡಿಯನ್ನು ಹಾಕ್ಬಿಟ್ಟು 60 ವರ್ಷದ ನಂತರ ನಿಮಗೆ ಪೆನ್ಷನ್ ಬರೋದಿಲ್ಲ. ನಿಮ್ಮ ಒಂದು ಅಕೌಂಟಿಂದ ಕಟ್ಟಾಗಿರ್ತಕ್ಕಂಥ ಹಣಕ್ಕೆ ಬಡ್ಡಿಯನ್ನು ಸೇರಿಸ್ಬಿಟ್ಟು ಕೊಡ್ತಾರಷ್ಟೇ. 41 ವರ್ಷ ದಾಟಿರ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಾಕೋದಿಲ್ಲ. ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದಾದಮೇಲೆ 18ರಿಂದ 40 ವರ್ಷ ಒಳಗಡೆ ಇದ್ದರೆ ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ 60 ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರೋದು. ನಿಮಗೆ ಇಲ್ಲೊಂದು ಡೌಟ್ ಬರ್ಬೋದು, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 35 ವರ್ಷ ಅಂದ್ಕೊಳ್ಳಿ, ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿದ್ರೆ 36ನೇ ವರ್ಷದಲ್ಲಿ ಕಾರಣಾಂತರದಿಂದ ಏನಾದರೂ ಮರಣ ಹೊಂದಿದ್ರೆ ನೀವು ನಾಮಿನಿ ಯಾರನ್ನು ಕೊಟ್ಟಿರ್ತೀರೋ ಅವರು ಈ ಒಂದು ಸ್ಕೀಮನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅವ್ರಿಗೆ 60 ವರ್ಷದ ನಂತರ ಅವ್ರಿಗೆ 3,000 ರೂಪಾಯಿ ಬರುತ್ತೆ. ನಾಮಿನಿ ಅವರು ಯಾರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅವರು ಈ ಸ್ಕೀಮನ್ನು ಕಂಟಿನ್ಯೂ ಮಾಡ್ಕೊಂಡೋದ್ರೆ ಅವ್ರಿಗೆ 3,000 ರೂಪಾಯಿ 60 ವರ್ಷದ ನಂತರ ಬರುತ್ತೆ. ಅಥವಾ ಬೇಡ ಅಂತ ಅಂದರೆ ಇವರ ಅಕೌಂಟಿಂದ ಎಷ್ಟು ಕಟ್ಟಾಗಿರುತ್ತೋ ಅದಕ್ಕೆ ಬಡ್ಡಿಯನ್ನು ಹಾಕ್ಬಿಟ್ಟು ನಾಮಿನಿ ಅವ್ರಿಗೆ ವಾಪಸ್ಸನ್ನು ಕೊಡ್ತಾರೆ. ಮತ್ತು ಇನ್ನೂ ಒಂದು ಡೌಟ್ ಬರ್ಬೋದು, ಅದೇನಪ್ಪ ಅಂತ ಅಂದರೆ ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸ್ರಿ, ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೂ ಸಹ ರಿಜಿಸ್ಟರ್ ಮಾಡಿದ್ರೆ 60 ವರ್ಷ ತನಕ ನಿಮ್ಮ ಒಂದು ಅಕೌಂಟಿಂದ ಕಟ್ಟಾಗ್ತಾ ಬಂತು. 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ತೊಗೊತಾ ಇರ್ತೀರ. ಸೊ 62ನೇ ವರ್ಷಕ್ಕೆ ಅಥವಾ 65ನೇ ವರ್ಷಕ್ಕೆ ನೀವೇನಾದರೂ ಡೆತ್ ಆದರೆ ನಾಮಿನಿ ಯಾರು ಕೊಟ್ಟಿರ್ತೀರೋ ಅವ್ರಿಗೆ 1,500 ರೂಪಾಯಿ ಅವ್ರಿಗೆ ಪ್ರತಿ ತಿಂಗಳು ಆ ನಾಮಿನಿ ಅವ್ರಿಗೆ ಹೋಗುತ್ತೆ. ಅವ್ರು ಬದುಕಿರೋ ಅಷ್ಟು ಕಾಲ ಏನಾಗುತ್ತೆ 1,500 ರೂಪಾಯಿ ನಾಮಿನಿ ಅವ್ರಿಗೆ ಹೋಗುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತೀನಿ. ಬರೀ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ ನಿಮಗೆ ಹಣ ಬರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡ್ಕೋಬೇಕು. ಅದು ರಿಜಿಸ್ಟರ್ ಮಾಡಿಸೋದಕ್ಕೆ ವಯಸ್ಸು ಎಷ್ಟಿರಬೇಕು, 18ರಿಂದ 40 ವರ್ಷ ಒಳಗಡೆ ಇದ್ದರೆ ಮಾತ್ರ ನಿಮಗೆ ಈ ಒಂದು ಸ್ಕೀಮ್ನ ಸೌಲಭ್ಯ ಸಿಗುತ್ತೆ. ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಇದನ್ನು ಬ್ಯಾಂಕಲ್ಲೂ ಮಾಡ್ತಾರೆ ಅಥವಾ CSC ಸೆಂಟರಲ್ಲೂ ಮಾಡ್ತಾರೆ ಅಥವಾ ಸೈಬರ್ ಸೆಂಟರಲ್ಲೂ ಮಾಡ್ತಾರೆ. ಇದಕ್ಕೆ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ. ನೀವು ಈ ಶ್ರಮ್ ಕಾರ್ಡ್ ಮಾಡಿಸಿದ ಮಾತ್ರಕ್ಕೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರೋದಿಲ್ಲ. ನಾವು ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ವಿ ಆದರೂ ಸಹ 3,000 ರೂಪಾಯಿ ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರಲ್ವ, ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಅವ್ರಿಗೂ ಅರ್ಥ ಆಗುತ್ತೆ. ಅಥವಾ ನೀವೇ ಇದ್ರ ಬಗ್ಗೆ ವಿವರಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ನಿಮ್ಗೊಂದು ಡೌಟ್ ಬರ್ಬೋದು, ಈ ಶ್ರಮ್ ಕಾರ್ಡ್ ಮಾಡಿಸಿದ್ರೆ 3,000 ರೂಪಾಯಿ ಹೆಂಗೂ ಬರೋಲ್ಲ, ಯಾಕೆಂದರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ನಾವು ರಿಜಿಸ್ಟರ್ ಮಾಡೋದಿಲ್ಲ, ಹಾಗಾಗಿ ಈ ಕಾರ್ಡ್ ಮಾಡಿಸೋದೇ ವೇಸ್ಟಾ ಅನ್ನೋ ಒಂದು ಡೌಟು ನಿಮಗೆ ಬರ್ಬೋದು. ಇದೇನು ವೇಸ್ಟ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ ಬಂದಾಗ ಈ ಶ್ರಮ್ ಕಾರ್ಡ್ ಇದ್ದವ್ರಿಗೆ ನಾವು ಹಣವನ್ನು ಹಾಕ್ತೀರಿ ಅಂದಾಗ ಈ ಕಾರ್ಡ್ ಯೂಸ್ ಆಗುತ್ತೆ. ಇದನ್ನು ಮಾಡಿಸಿಟ್ಕೊಳ್ಳಿ. ಒಂದು ವೇಳೆ ನಿಮ್ಗೆ 3,000 ರೂಪಾಯಿ ಬೇಕು ಅಂತ ಅಂದರೆ ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿದ್ರೆ ಮಾತ್ರ 60 ವರ್ಷದ ನಂತರ 3,000 ರೂಪಾಯಿ ಬರುತ್ತೆ. ಅದು ಸಹ 18ರಿಂದ 40 ವರ್ಷ ಒಳಗಡೆ ಇರೋರ್ಗೆ ಮಾತ್ರ ರಿಜಿಸ್ಟರ್ ಮಾಡೋದು. ಸೊ ಏನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಚಾನಲಲ್ಲಿ ವಿಡಿಯೋಸನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ತಪ್ಪದೆ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.